ನನ್ನ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹಾಕೊಂಡಿರುವಂಥ ಡಂಗ್ರಿ ಫ್ರಾಕ್ ಇದು. ಇದನ್ನು ಯಾವ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು. ಈ ಕಾಟನ್ ಫ್ಯಾಬ್ರಿಕ್ಕಿಂದ ಎ ಲೈನ್ ಡಂಗ್ರಿ ಫ್ರಾಕನ್ನು ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಇದಕ್ಕೆ ನಾನು 1.5 ಮೀಟರ್ ಫ್ಯಾಬ್ರಿಕನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಪನ್ನ ದೊಡ್ಡದಿತ್ತು, ಹಾಗಾಗಿ 1.5 ಮೀಟರ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು ಈ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಸೈಡಲ್ಲಿ 2 ಫೋಲ್ಡೆಡ್ ಸೈಡ್ ಇದೆ, ಇಲ್ಲಿ 4 ಓಪನ್ ಸೈಡ್ ಇದೆ. ಇಲ್ಲಿ ಫ್ಯಾಬ್ರಿಕ್ ವಿಡ್ತ್ ಬಂದು ಹಿಪ್ ಡಿವೈಡೆಡ್ ಬೈ 4 + 5 ಇಂಚಸ್ ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ. ನನ್ನ ಮೆಜರ್ಮೆಂಟಲ್ಲಿ 16 ಇಂಚಸ್ ಇದೆ. ಮೇಲ್ಗಡೆ ಪಟ್ಟಿ ಬರುತ್ತೆ, ಪಟ್ಟಿ ಬಂದು 5 ಇಂಚಸ್ ತಗೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಫುಲ್ ಲೆಂತ್ ಬಂದು 40 ಇಂಚಸ್ ಇದೆ. 40 ಇಂಚಸ್ಸಿಂದ ಮೇಲ್ಗಡೆ ಪಟ್ಟಿ ಲೆಂತ್ ಇದೆಯಲ್ಲ 5 ಇಂಚಸ್ಸು, ಅದನ್ನು ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. 35 ಇಂಚಸ್ ಆಗುತ್ತೆ ಲೆಂತ್ ಬಂದು. ಈ 35 ಇಂಚಸ್ಸಿಗೆ ಕೆಳಗಡೆ ಬಾಟಮ್ ಫೋಲ್ಡ್ಗೆ 1 ಇಂಚನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂಗ್ ಅಂದರೆ ಫೋಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ 1/2 ಇಂಚನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು 36.5 ಬಂದು ನನ್ನ ಫುಲ್ ಲೆಂತ್ ಆಗಿದೆ. ಪಟ್ಟಿನ ಲೆಸ್ ಮಾಡಿದ ಮೇಲೆ 36.5 ಇಂಚಸ್ ರೆಡಿ ಲೆಂತ್ ಆಗಿದೆ. ಮೇಲ್ಗಡೆ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ 1/2 ಇಂಚನ್ನು ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೊಳ್ತಾ ಇದ್ದೀನಿ. ಇವಾಗ ನೆಕ್ ವಿಡ್ತ್ ಅನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೆಕ್ ವಿಡ್ತ್ ಬಂದು 8 ಇಂಚಸ್ ಇದೆ, ಡಿವೈಡೆಡ್ ಬೈ 2 ಅಂದರೆ 4 ಇಂಚಸ್ ಆಗುತ್ತೆ. ಇದಕ್ಕೆ 1 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಆ ಕಡೆ 1/2 ಇಂಚು ಫಿನಿಶಿಂಗೋಸ್ಕರ, ಈ ಕಡೆ 1/2 ಇಂಚು ಫಿನಿಶಿಂಗೋಸ್ಕರ. ಸೊ 1 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 5 ಇಂಚಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ವೇಸ್ಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮೆಜರ್ಮೆಂಟ್ ಬಂದು ನಮ್ಮ ಶೋಲ್ಡರಿಂದ ವೇಸ್ಟ್ ಲೆಂತ್ ಏನಿದೆ ಅಂತ ನೋಡ್ಕೊಳ್ಬೇಕು. ಈ ಥರ ನನ್ನ ಮೆಜರ್ಮೆಂಟಲ್ಲಿ 14 ಇಂಚಸ್ ಇದೆ. ಇದರಿಂದ 1 ಇಂಚನ್ನು ಮೈನಸ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಕ್ಸಾಕ್ಟ್ ವೇಸ್ಟ್ ಲೆಂತ್ ಏನಿದೆಯೋ ಅದ್ರ ಪ್ರಕಾರ ಮಾಡಿದ್ರೆ ಸ್ವಲ್ಪ ಡೀಪ್ ಅನಿಸುತ್ತೆ ಆರ್ಮ್ ಹೋಲ್ ಓಪನಿಂಗು. ಸೊ 1 ಇಂಚ್ ಮೈನಸ್ ಮಾಡಿಕೊಂಡ್ರೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಹಾಗಾಗಿ 13 ಇಂಚಸನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ 5 ಇಂಚಸ್ ಏನು ಬಿಟ್ಟಿದ್ದೀನೋ ಅಲ್ಲಿಂದ ನಾನು 5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾನು ಆರ್ಮ್ ಹೋಲ್ ಲೆಂತನ್ನು ತೊಗೊಂಡಿದ್ದೀನಿ, ವೇಸ್ಟ್ ಲೆಂತನ್ನು ತೊಗೊಂಡಿದ್ದೀನಿ. ಇದಿಷ್ಟಾದ್ಮೇಲೆ ಹಿಪ್ ಲೆಂತ್ ತೊಗೊಳೋದಕ್ಕೆ ಶೋಲ್ಡರಿಂದ ಹಿಪ್ ಲೆಂತ್ ಲೈನ್ ಏನಿದೆಯೋ ಅಲ್ಲಿಗೆ ನಾನು ತೊಗೊಳ್ತಾ ಇದ್ದೀನಿ. ನನ್ನ ಮೆಜರ್ಮೆಂಟಲ್ಲಿ 20 ಇಂಚಸ್ ಬಂದಿದೆ. ಸೊ 20-21 ಆ ರೇಂಜಲ್ಲಿ ತೊಗೊಳ್ಬೋದು. 20-21 ರೇಂಜಲ್ಲಿ ತೊಗೊಳ್ಬೋದು. 1 ಇಂಚ್ 1/2 ಇಂಚು ಹೆಚ್ಚು ಕಮ್ಮಿ ಆದರೆ ಏನು ಪರವಾಗಿಲ್ಲ. ಮೇಲ್ಗಡೆ 5 ಇಂಚನ್ನು ಇಟ್ಕೊಂಡು ನನ್ನ ಮೆಜರ್ಮೆಂಟನ್ನು ತೊಗೊಳ್ತಾ ಇದ್ದೀನಿ. ನಾನು 21 ಇಂಚಸನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ವೇಸ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಮೆಜರ್ಮೆಂಟ್ ಬಂದು ನನ್ನ ವೇಸ್ಟ್ ಬಂದು 34 ಇಂಚಸ್ಸು. ಇದು ಡಿವೈಡೆಡ್ ಬೈ 4 ಅಂದರೆ 8.5 ಇಂಚಸ್ ಆಗುತ್ತೆ. ಇದಕ್ಕೆ 1/2 ಇಂಚು ಲೂಸಿಂಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 9 ಇಂಚಸನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು 1/4 ಇಂಚನ್ನು 0.75 ಇಂಚಸನ್ನು ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಿಪ್ ಲೈನಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನನ್ನ ಹಿಪ್ ಬಂದು 33 ಇಂಚಸ್ ಇದೆ, ಡಿವೈಡೆಡ್ ಬೈ 4 ಅಂದರೆ 10.75 ಆಗುತ್ತೆ. ಇದಕ್ಕೆ 1/2 ಇಂಚ್ ಲೂಸಿಂಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆನ್ಸರ್ ಏನು ಬಂತು ಅದನ್ನು ನಾನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ನೆಕ್ಸ್ಟ್ ಸೀಮ್ ಅಲೌನ್ಸನ್ನು 1/4 ಇಂಚು ಅಂದರೆ 0.75 ಇಂಚಸನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮ್ ಹೋಲ್ ಕರ್ವ್ ಲೈನನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ 4 ಇಂಚ್ ಡೌನ್ಗೆ ನಾನು ಒಂದು ಲೈನ್ ಹಾಕೊಳ್ತಾ ಇದ್ದೀನಿ. ಜಸ್ಟ್ ಶೇಪ್ ಕೊಡೋದಕ್ಕಷ್ಟೇ. ಈ ಥರ ತಗೊಂಡು ಆ ಪಾಯಿಂಟ್ಗೆ ನಾನು ಕರ್ವನ್ನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ವೇಸ್ಟ್ ಲೈನ್ ಮತ್ತು ಹಿಪ್ ಲೈನನ್ನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಲೈನ್ ಹಾಕೊಳ್ತಾ ಇದ್ದೀನಿ.
ಹಿಪ್ ಲೈನ್ ಪಾಯಿಂಟನ್ನು ನಾನು ಇವಾಗ ಬಾಟಮ್ ಪಾರ್ಟ್ಗೆ ಎಂಡ್ಗೆ ನಾನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಾಟಮ್ ಪಾರ್ಟಲ್ಲಿ ನಾನು 2 ಇಂಚಸ್ ಮೇಲ್ಗಡೆ ಬಂದು ಮಾರ್ಕಿಂಗ್ ಮಾಡಿಕೊಂಡು ಅದನ್ನು ನಾನು ಈ ಥರ ಕರ್ವ್ ಶೇಪನ್ನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ ಶೇಪ್ಗೋಸ್ಕರ ಅಷ್ಟೇ. ಎಲ್ಲ ಮಾರ್ಕಿಂಗ್ ಆದಮೇಲೆ ನಾನು ಇವಾಗ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ಮೇನ್ ಫ್ಯಾಬ್ರಿಕನ್ನು ಕಟಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ ಅದು ಕಟಿಂಗ್ ಮಾಡಿರೋದು ಡಿಲೀಟ್ ಆಗಿತ್ತು, ಹಾಗಾಗಿ ನಾನು ಬೇರೆ ಫ್ಯಾಬ್ರಿಕಲ್ಲಿ ಕಟಿಂಗ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ ನಾನು ಪಾಕೆಟ್ಗೆ 2 ಪಾಕೆಟನ್ನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಅಗಲ ಬಂದು 8.5 ಇಂಚಸ್ಸು, ಉದ್ದ ಬಂದು 8.5 ಇಂಚಸ್ಸನ್ನು ತೊಗೊಂಡಿದ್ದೀನಿ. ಇವಾಗ 2 ಪೀಸಲ್ಲೂ ನಾನು ಟಾಪ್ ಪಾರ್ಟನ್ನು ಈ ಥರ ಜಸ್ಟ್ 2 ಚಿಕ್ಕದಾಗಿ ಫೋಲ್ಡ್ ಮಾಡಿ ಮತ್ತೆ ಒಂದು ದಪ್ಪಕ್ಕೆ ಅರ್ಧ ಇಂಚಿಗೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. 2 ಫ್ಯಾಬ್ರಿಕಲ್ಲೂ ಇದೇ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಟಾಪ್ ಪಾರ್ಟಿಗೆ ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ನಾನು ಇವಾಗ ಕಾರ್ನರಲ್ಲಿ ಬಾಟಮಲ್ಲಿ 2 ಇಂಚು ಅಗಲ ಮೇಲೆ ಕೆಳಗಡೆ 2 ಸೈಡಲ್ಲೂ ಈ ಥರ ಜಸ್ಟ್ ಶೇಪ್ಗೋಸ್ಕರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕಿಂಗ್ ಮಾಡಿಕೊಂಡು. ಆ ಸೈಡು ಈ ಸೈಡ್ 2 ಸೈಡಲ್ಲೂ 2 ಇಂಚು ಉದ್ದ, ಈ ಕಡೆ ವಿಡ್ತಲ್ಲೂ ನಾನು 2 ಇಂಚು ವಿಡ್ತಲ್ಲೂ ಈ ಥರ ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ಹಾಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ ಶೇಪ್ಗೋಸ್ಕರ ಅಷ್ಟೇ. ಈ ಥರ ಕಟಿಂಗ್ ಮಾಡ್ಕೊಂಡಿದ್ಮೇಲೆ ಸುತ್ತಲೂ ನಾನು ಅರ್ಧ ಇಂಚಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಸ್ಟಿಚ್ ಹಾಕೊಳ್ಳೋ ಬದಲು ನಾನು ಐರನ್ ಮಾಡಿ ಈ ಥರ ಎತ್ತಿಟ್ಕೊಂಡಿದ್ದೀನಿ. ಐರನ್ ಮಾಡಿದರೆ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಸ್ಟಿಚ್ ಹಾಕೊಂಡು 2 ಸ್ಟಿಚ್ ಕಾಣಿಸುತ್ತೆ ಪಾಕೆಟ್ ಸ್ಟಿಚ್ ಮಾಡುವಾಗ. ಇವಾಗ ಪಾಕೆಟನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ನಾನು ಶೋಲ್ಡರಿಂದ ಡೌನ್ಗೆ ನಾನು 17 ಇಂಚಸ್ ಡೌನ್ಗೆ ಬಂದು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸೈಡಲ್ಲಿ 2 ಇಂಚಸನ್ನು ಬಿಟ್ಬಿಟ್ಟು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪಾಕೆಟನ್ನು ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನೋ ಅದ್ರ ಮೇಲ್ಗಡೆ ಈ ಥರ ಇಟ್ಕೊಂಡು ನಾನು ಪಿನ್ ಮಾಡ್ಕೊಳ್ತಾ ಇದ್ದೀನಿ ಈಸಿ ಆಗಲಿ ಅಂತ. ಸೊ ಈ ಥರ ಪಿನ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಪಾಕೆಟನ್ನು ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಇವಾಗ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಶೋಲ್ಡರ್ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ 3 ಇಂಚಸಲ್ಲಿ ಅಗಲ ತಗೊಂಡು ಉದ್ದ ಬಂದು 5 ಇಂಚ್ ನಾನು ರೆಡಿ ಬೇಕು ಅಂದರೆ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಸೇರಿ 10 ಇಂಚ್ ಆಗುತ್ತೆ. 1 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಪಟ್ಟಿ ಅಗಲ ಬಿಡ್ತು ಬಂದು 3 ಇಂಚಸ್ ತೊಗೊಂಡಿದ್ದೀನಿ, ಉದ್ದ ಬಂದು 11 ಇಂಚಸನ್ನು ತೊಗೊಂಡಿದ್ದೀನಿ. ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಇದನ್ನ ಉಲ್ಟಾ ಮಾಡ್ಕೊಂಡು ಐರನ್ ಮಾಡ್ಕೊಳ್ತಾ ಇದ್ದೀನಿ. 2 ಶೋಲ್ಡರ್ ಪಟ್ಟಿನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಳ್ಳುವಾಗ
ಶೋಲ್ಡರ್ ಪಟ್ಟಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಫಿನಿಶಿಂಗ್ ನೀಟಾಗಿರುತ್ತೆ ಅಂತ. ಎರಡೂ ಸೈಡಲ್ಲಿ ಅರ್ಧ ಇಂಚು ಮುಕ್ಕಾಲು ಇಂಚು ಗ್ಯಾಪ್ ಬಿಟ್ಬಿಟ್ಟು ಈ ಥರ ಇಟ್ಕೊಳ್ತಾ ಇದ್ದೀನಿ, ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರೈಟ್ ಆಗಿರೋ ಸ್ಟ್ರಿಪ್ಪನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಲೈನಿಂಗನ್ನು ಉಲ್ಟಾ ತಿರುಗಿಸ್ಕೊಂಡು ಇದ್ರ ಮೇಲೆ ಕಿನಾರಿ ಸ್ಟಿಚ್ಚನ್ನು ಹಾಕೊಳ್ತಾ ಇದ್ದೀನಿ ಫಿನಿಶಿಂಗ್ ನೀಟಾಗಿರುತ್ತೆ ಅಂತ. ಲೈನಿಂಗನ್ನು ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ನೆಕ್ ಫಿನಿಶಿಂಗ್ ಆದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಇವಾಗ ಎರಡು ಸೈಡ್ ಆರ್ಮೋಲ್ ಸೈಡನ್ನು ಕ್ರಾಸ್ ಪೀಸ್ ಮೂಲಕ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಕರ್ವ್ ಶೇಪ್ ಇದೆಯಲ್ಲ, ಹಾಗಾಗಿ ನಾನು ಚಿಕ್ಕದಾಗಿ ನಾಚಸ್ ಕೊಡ್ತಾ ಇದ್ದೀನಿ. ಈ ಥರ ಕೊಟ್ಟ ಮೇಲೆ ಲೈನಿಂಗನ್ನು ತಿರುಗಿಸ್ಕೊಂಡು ಲೈನಿಂಗ್ ಮೇಲ್ಗಡೆ ಕಿನಾರಿ ಸ್ಟಿಚ್ಚನ್ನು ಹಾಕೊಳ್ತಾ ಇದ್ದೀನಿ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಯಾವಾಗಲೂ ಈ ಥರ ಕಿನಾರಿ ಸ್ಟಿಚ್ ಹಾಕೊಂಡಾಗ. ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಲೈನಿಂಗನ್ನು ಉಲ್ಟಾ ತಿರುಗಿಸ್ಕೊಂಡು ಡಬಲ್ ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಎರಡೂ ಸೈಡ್ ಆರ್ಮೋಲ್ ಶೇಪನ್ನು ಈ ಥರ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ನೆಕ್ ಆರ್ಮೋಲ್ ಫಿನಿಶಿಂಗ್ ಆದಮೇಲೆ ಇವಾಗ ಬ್ಯಾಕ್ ಪಾರ್ಟನ್ನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಸೈಡ್ ಮತ್ತು ಆರ್ಮೋಲ್ ಸೈಡನ್ನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ನೆಕ್ಕನ್ನು ಸ್ಟ್ರೈಟ್ ಪಟ್ಟಿನ ಯೂಸ್ ಮಾಡಿಕೊಂಡು ಲೈನಿಂಗ್ ಪಟ್ಟಿನ ಯೂಸ್ ಮಾಡಿಕೊಂಡು ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಸೇಮ್ ಫ್ರಂಟ್ ಪಾರ್ಟಲ್ಲಿ ಯಾವ ಥರ ಸ್ಟಿಚ್ ಮಾಡಿದ್ದೀನೋ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ ಪಟ್ಟಿನ ಲಾಸ್ಟಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಬ್ಯಾಕ್ ಪಾರ್ಟಿಗೆ. ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಂಡಿದ್ಮೇಲೆ ಎರಡು ಸೈಡ್ ಆರ್ಮೋಲ್ ಶೇಪನ್ನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಫ್ರಂಟ್ ಪಾರ್ಟಲ್ಲಿ ಯಾವ ಥರ ಫಿನಿಶಿಂಗ್ ಮಾಡ್ಕೊಂಡಿದ್ದೀನೋ ಅದೇ ಥರ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ.
ನೆಕ್ ಆರ್ಮೋಲ್ ಫಿನಿಶಿಂಗ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್. ಎಲ್ಲಾನು ಫಿನಿಶ್ ಆದಮೇಲೆ ನೀಟಾಗಿ ಐರನ್ ಕೊಡಬೇಕು, ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇವಾಗ ಶೋಲ್ಡರ್ ಪಟ್ಟಿಯನ್ನು ಬ್ಯಾಕ್ ಪಾರ್ಟಿಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇಟ್ಕೊಂಡು ಸ್ಕ್ವೇರ್ ಸ್ಟಿಚಸ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಸೈಡಲ್ಲೂ ನೀಟಾಗಿ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಶೋಲ್ಡರ್ ಪಟ್ಟಿದು ಈ ಎಂಡ್ಗೆ ನಾನು ಆಲ್ರೆಡಿ ಫಿನಿಶಿಂಗ್ ಕೊಟ್ಟಿದ್ದೀನಿ ಸ್ಟಿಚ್ ಮಾಡೋವಾಗಲೇ. ಹಾಗಾಗಿ ನಾನು ಇಲ್ಲಿ ಏನು ಸ್ಟಿಚ್ ಮಾಡಬೇಕಾದ್ರೆ ಏನು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇಲ್ಲ. ಫಿನಿಶಿಂಗ್ ಆಲ್ರೆಡಿ ಕೊಟ್ಟಿರೋ ಕಾರಣ ಡೈರೆಕ್ಟಾಗಿ ಸ್ಕ್ವೇರ್ ಶೇಪಲ್ಲಿ ಫಿನಿಶಿಂಗ್ ಕೊಡ್ತಾ ಇದ್ದೀನಿ, ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫಿನಿಶಿಂಗ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ನೀಟಾಗಿದೆ. ಎಲ್ಲದಕ್ಕೂ ಐರನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫಿನಿಶಿಂಗು. ಇವಾಗ ಎರಡು ಸೈಡ್ಸನ್ನು ಈ ಥರ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸೀಮೇಲೆ ಅನ್ಸ್ಬಿಟ್ಟಿದ್ದೀನೋ ಆ ಮಾರ್ಕಿಂಗ್ಗೆ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. 3/4 ಇಂಚ್ ಬಿಟ್ಟಿದ್ದೆ, ಸೊ 3/4 ಇಂಚ್ ಬಿಟ್ಬಿಟ್ಟು ಈ ಥರ ಏನು ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ ಲೈನ್ ಹಾಕ್ಕೊಂಡಿದ್ನು ಅದ್ರ ಮೇಲ್ಗಡೆ ಲೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಸೈಡನ್ನು ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಫಿನಿಶಿಂಗ್ ಮಾಡ್ಕೊಂಡಿದ್ಮೇಲೆ ಬಾಟಮನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎ ಲೈನ್ ಡಂಗ್ರಿ ಫ್ರಾಕನ್ನು ಯಾವ ಥರ ಈಸಿಯಾಗಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಹಾಗೆ ಈ ಡ್ರೆಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್. ಈ ಬಾಳಲಿ ಹೊಂಬೆಳಗಿನ ಹೊಸ ಭಾವನೆ ತಂದೆ, ನನ್ನ ಈ ಬದುಕಲಿ ಹೊಸ ಪ್ರೀತಿಯ ಕಂಡೆ, ಈ ಸ್ನೇಹ